ಹಿಮಾಲಯ ಪರ್ವತದಲ್ಲಿರುವ ಪವಿತ್ರ ಕ್ಷೇತ್ರ ಕೈಲಾಸ ಪತಿಯಾದ ಶಿವನ ಭವ್ಯಧಾಮ. ಈ ಮಂದಿರವು ಪ್ರಶಸ್ತಿ ಬಯಲು ಜಾಗೆಯಲ್ಲಿ ಶ್ರೀಮಂತವಾಗಿ ಬೆಳೆದು ಹಚ್ಚು ಹಸಿರು ಹುಲ್ಲುಗಾವಲಿನಲ್ಲಿ ನಿಂತಿದೆ. ಹಿಂಬದಿಯ ಭಾಗವೆಲ್ಲ ಹಿಮದಿಂದ ಆಚ್ಛಾದಿತವಾದ ಸಾಲು. ಈ ದೃಶ್ಯ ರುದ್ರಮಣೀಯ. ಈ ಮಂದಿರದ ಪ್ರಧಾನ ದೇವರು ಈಶ್ವರ. ಈ ಸ್ಥಳವು ಸಮುದ್ರ ಪಾತಳಿಯಿಂದ 11,750 ಅಡಿಗಳಷ್ಟು ಎತ್ತರದಲ್ಲಿ. ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ಬಂಧು ಜನರನ್ನು ವಧಿಸಿದ ನಿಮಿತ್ತ ಪಾಪ ಪರಿಹಾರಾರ್ಥವಾಗಿ ಶಿವನನ್ನು ಕಂಡು ಪೂಜಿಸಬೇಕೆಂದು ವಾರಣಾಸಿಗೆ ಬಂದರು. ಇವರನ್ನು ಪರೀಕ್ಷಿಸಲು ಶಿವನು ಕಾಶಿಯನ್ನು ಬಿಟ್ಟು ಕೇದಾರಕ್ಕೆ ಹೋದನು. ಇದನ್ನರಿತ ಪಾಂಡವರು ಅಲ್ಲಿಗೂ ತೆರಳಿದರು. ಅಲ್ಲಿಯೂ ಶಿವನು ಅವರಿಗೆ ಕಾಣಲಿಲ್ಲ. ಆದರೆ ಪಾಂಡವರು ಆತನ ಹುಡುಕಾಟವನ್ನು ಬಿಡಲೇ ಇಲ್ಲ. ಇಂತಿರಲು ಒಂದು ದಿನ ಸಂಧ್ಯಾ ಸಮಯದಲ್ಲಿ ದನಗಳ ಹಿಂಡು ಅಡವಿಯಿಂದ ಬರುತ್ತಿದ್ದವು. ಆ ದನಗಳ ಹಿಂಡಿನಲ್ಲಿ ಬೃಹದಾಕಾರದ ಗೋಳಿ ಇರುವುದನ್ನು ಕಂಡು ಭೀಮನು ಸಂಶಯಗೊಂಡು ದನಗಳು ಬರುವ ಇಕ್ಕಟ್ಟಿನ ಮಾರ್ಗ ಮಧ್ಯದಲ್ಲಿ ಎರಡೂ ಬದಿಗೂ ತನ್ನ ಕಾಲುಗಳನ್ನು ಅತ್ತೊಂದು ಇತ್ತೊಂದು ಇಟ್ಟು ನಿಂತನು. ಆಗ ಎಲ್ಲ ದನಗಳು ನಿರಾಯಾಸವಾಗಿ ಭೀಮನ ಕಾಲು ಬುಡದಿಂದ ಹೊರಟು ಹೋದವು. ಆದರೆ ಆ ಬೃಹದಾಕಾರದ ಗೋಳಿ ಭೀಮನ ತೊಡೆಗಳ ಮಧ್ಯದಲ್ಲಿ ಸಿಗಲು ಆತನು ಅದನ್ನು ಈತನೇ ಶಿವನಿರಬೇಕೆಂದು ಗ್ರಹಿಸಿ ಬಲವಾಗಿ ಹಿಡಿದನು. ಆದಾಗ್ಯೂ ಆ ಗೋಳಿ ನುಸುಳಿ ಹೋಗಲು ಉಪಕ್ರಮಿಸಿದಾಗ ಅದರ ಡುಬ್ಬದ ಭಾಗವನ್ನಷ್ಟೇ ಹಿಡಿಯಲು ಭೀಮನಿಗೆ ಸಾಧ್ಯವಾಯಿತು. ಆ ಹಿಂಬದಿಯ ಭಾಗವೇ ಕೇದಾರದಲ್ಲುಳಿದು ಕೇದಾರನಾಥನಾದ. ಮುಂದಿನ ಮುಖದ ಭಾಗವು ನೇಪಾಳಕ್ಕೆ ಹೋಯಿತಂತೆ. ಅದು ಅಲ್ಲಿ ಪಶುಪತಿನಾಥನಾದ. ಈಶ್ವರನು ಪಾಂಡವರ ಪ್ರೀತಿಗಾಗಿ ಮೆಚ್ಚಿ ಅವರಿಗೆ ದರ್ಶನ ಕೊಟ್ಟು ಅಲ್ಲಿಯೇ ಲಿಂಗರೂಪದಲ್ಲಿ ನೆಲೆ ನಿಂತನು. ಇಲ್ಲಿಯ ಈಶ್ವರ ಲಿಂಗವು ಪಶುವಿನ ಡುಬ್ಬದ ಶಂಖಾಕಾರದ ದುಬ್ಬದಂತಿದೆ. ಇದು ಕಟೆದು ಮಾಡಿದ ಲಿಂಗವಲ್ಲ. ಶಿವನು ಪಾಂಡವರಿಗೆ ಕಾಣದಂತೆ ಕಾಶಿಯಿಂದ ಕೇದಾರಕ್ಕೆ ಬಂದು ಇಲ್ಲಿಯೂ ಗುಪ್ತನಾದ ನಿಮಿತ್ತ ಈ ಕೇದಾರವನ್ನು ಗುಪ್ತಕಾಶಿ ಎಂದು ಕರೆಯುವರು. ಮತ್ತೊಂದು ಹಿನ್ನೆಲೆಯ ಪ್ರಕಾರ ಹಿಂದೆ ಧರ್ಮಜನೆಂಬ ಋಷಿಯ ಮಕ್ಕಳಾದ ನರ ಮತ್ತು ನಾರಾಯಣರು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡರು. ನಿಮಗೇನು ಬೇಕು ಎಂದು ಶಿವನು ಕೇಳಲು, ನಮಗೆ ಏನೂ ಬೇಡ. ಹುಲುಮಾನವರು ನಿನ್ನನ್ನು ಪೂಜಿಸಿ ತಮ್ಮ ಪಾಪ ಪರಿಹರಿಸಿಕೊಳ್ಳಲು ನೀನು ಇಲ್ಲಿ ಲಿಂಗರೂಪದಲ್ಲಿ ಬಂದು ನಿಲ್ಲಲೆಂಬ ಅಪೇಕ್ಷೆಯಿಂದ ನಾವು ತಪಸ್ಸು ಮಾಡಿದವು. ಆದ್ದರಿಂದ ಅನಾದ್ಯಂತ ತೇಜೋವರಿಯು ಲಿಂಗರೂಪಿಯಾಗಿ ಇಲ್ಲಿ ನೆಲೆ ನಿಂತು ಮಾನವರನ್ನು ಉದ್ಧರಿಸಬೇಕೆಂಬುದೇ ನಮ್ಮ ಅಪೇಕ್ಷೆ ಎಂದು ಭಿನ್ನವಿಸಿಕೊಂಡರು. ಅವರ ಇಚ್ಛೆಯಂತೆ ಶಿವನು ಈ ಸ್ಥಳದಲ್ಲಿ ನೆಲೆತಿಂತನು. ಇದುವೇ ಮಾನವೀಯತೆಯ ಒಳತಿಗಾಗಿ ಇಳಿದು ಬಂದ ಶಿವಲಿಂಗ. ನರ ಮತ್ತು ನಾರಾಯಣರೆಂಬ ಭಕ್ತರು ಭಕ್ತಿಗೆ ಮೆಚ್ಚಿ ಬಂದ ಈತನನ್ನು ನರನಾರಾಯಣನೆಂದು ಕರೆಯುವರು. ಇದಲ್ಲದೆ ಇನ್ನೂ ಒಂದು ಚಿಕ್ಕ ಕಥೆಯುಂಟು. ಮೊದಲು ಶಿವನು ಬದರಿಯಲ್ಲಿದ್ದನು. ವಿಷ್ಣು ಅದಾವುದೋ ಕಾರಣದಿಂದ ಶಿವನನ್ನು ಅಲ್ಲಿಂದ ತಳಕಿತ್ತುವಂತೆ ಮಾಡಿದನಂತೆ. ಆಗ ಶಿವನು ಪಾರ್ವತಿಯೊಂದಿಗೆ ನೀಲಕಂಠ ಪರ್ವತ ಪ್ರದೇಶವನ್ನು ದಾಟಿ ಬಂದು ಮತ್ತೊಂದು ತುದಿಯಾದ ಕೇದಾರದಲ್ಲಿ ಬಂದು ನಿಂತನಂತೆ. ಮುಂದೆ ಇದುವೇ ಈಶ್ವರನ ಸ್ಥಾನ ಕೇದಾರವಾಯಿತಂತೆ. ಬದರಿ ಕೇದಾರಗಳ ಅಂತರ ಕೇವಲ 30 ಕಿಲೋಮೀಟರ್. ಆದರೆ ಯಾತ್ರಿಕರು ಕ್ರಮಿಸುವ ದಾರಿ ಸುಮಾರು 240 ಕಿಲೋಮೀಟರ್. ಏಕೆಂದರೆ 30 ಕಿಲೋಮೀಟರ್ ದಾರಿಯಲ್ಲೆಲ್ಲ ಪರ್ವತಗಳೇ ಇದ್ದು ದಾರಿಯೂ ಲಭ್ಯವಿರುವುದಿಲ್ಲ. ದುರ್ಗಾ ಕಾನನಗಳ ಬೀಡು. ಕೇದಾರನಾಥನ ಚಿಕ್ಕ ಗುಡಿಯೊಂದನ್ನು ಮೊದಲು ಆದಿಶಂಕರಾಚಾರ್ಯರು ಕಟ್ಟಿಸಿದರಂತೆ. ಮುಂದೆ ಕಾಲಾನುಕ್ರಮದಲ್ಲಿ ವಿಸ್ತಾರಗೊಂಡಿತಂತೆ. ಈಗ ಮಂದಿರವು 2000 ಹಾಗೂ 1000 ವಿಸ್ತಾರವಾದ ಕಟ್ಟೆಯ ಮೇಲೆ ನಿಂತಿರುವುದು. ಈ ಮಂದಿರದ ಅನತಿ ದೂರದಲ್ಲಿ ಶಂಕರಾಚಾರ್ಯರ ಸಮಾಧಿ ಇದೆ. ಶಂಕರಾಚಾರ್ಯರು ಇಲ್ಲಿಯೇ ದೇಹ ಬಿಟ್ಟರೆಂದು ಹೇಳುವರು. ಅಲ್ಲೊಂದು ಚಿಕ್ಕ ಗುಡಿಯಿದ್ದು ಒಳಗಡೆ ಶಂಕರಾಚಾರ್ಯರ ಮೂರ್ತಿ. ಮಂದಿರದ ಎತ್ತರವಾದ ಕಟ್ಟೆಯ ಮೇಲಿರುವ ಮಂದಿರವನ್ನು 1019ರಲ್ಲಿ ಭೋಜರಾಜನು ಕಟ್ಟಿಸಿದನಂತೆ. ಅನಂತರ 1800ರಲ್ಲಿ ಅಹಲ್ಯಾಬಾಯಿಯು ಇದರ ಜೀರ್ಣೋದ್ಧಾರ ಮಾಡಿಸಿದರಂತೆ.
ಈ ಮಂದಿರದಲ್ಲಿ ಶಿವನ ಮೂರ್ತಿಯಾಗಲಿ ಈಶ್ವರ ಲಿಂಗವಾಗಲಿ ಇರುವುದಿಲ್ಲ. ತ್ರಿಕೋನಾಕಾರದ ಶಿಲೆಯೊಂದುಂಟು. ಅದರ ಮೇಲ್ಬದಿಯ ದುಬ್ಬದ ಭಾಗವೇ ಈಶ್ವರ. ಮಹೇಶ್ವರನ ಪಾರ್ಶ್ವಭಾಗದಿಂದ ದಿವ್ಯ ಜ್ಯೋತಿಯೊಂದು ಹೊರಬಂದು ಅಲ್ಲಿ ಶಿವನು ಪ್ರತ್ಯಕ್ಷನಾಗಿ ಪಾಂಡವರಿಗೆ ದರ್ಶನವಿತ್ತನಂತೆ. ಅನಂತರ ಶಿವನು, ನಾನು ಇಲ್ಲಿ ತ್ರಿಕೋನಾಕಾರದ ಜ್ಯೋತಿರ್ಲಿಂಗವಾಗಿದ್ದು ಇಲ್ಲಿಯೇ ನಿಲ್ಲುವೆ. ಈ ಕೇದಾರನಾಥನ ದರ್ಶನದಿಂದ ಪಾವನ ಹೊಂದಿರಿ ಎಂದು ಹೇಳಿ ಗುಪ್ತನಾದನಂತೆ. ವೃಷಭ ರೂಪದ ಶಂಕರನಿಗೆ ಭೀಮನು ಗದೆಯಿಂದ ಪ್ರಹಾರ ಮಾಡಿದ್ದರಿಂದ ಭೀಮನಿಗೆ ಪಶ್ಚಾತ್ತಾಪವಾಗಿ ಆ ಪಶುವಿನ ಪೃಷ್ಠಭಾಗಕ್ಕೆ ತುಪ್ಪವನ್ನು ಹಚ್ಚಿ ತಿಕ್ಕಿದನಂತೆ. ಇದನ್ನರಿತ ಭಕ್ತವೃಂದವು ಈಗಲೂ ತ್ರಿಕೋನಾಕಾರದ ಕೇದಾರನಾಥನಿಗೆ ತುಪ್ಪವನ್ನು ಎರೆಯುವರು. ಇದೊಂದು ಕೇದಾರನಾಥನಿಗೆ ಮಹಾಪೂಜೆ ಎಂದೆನಿಸಿದೆ. ಇಲ್ಲಿ ಜಲಾಭಿಷೇಕವಿಲ್ಲ, ಬಿಲ್ವಾರ್ಚನೆ ಇಲ್ಲ, ಪುಷ್ಪಾರ್ಚನೆಯೂ ಇರದು. ಪಾಂಡವರ ಸ್ವರ್ಗಾರೋಹಣವು ಇದೇ ಸ್ಥಳದಲ್ಲಿ ಜರುಗಿತಂತೆ. ಅದಕ್ಕೆ ಈ ಉನ್ನತ ಶಿಖರಕ್ಕೆ ಸ್ವರ್ಗಾರೋಹಣವೆಂದು ಹೆಸರು. ಧರ್ಮರಾಜನ ಸ್ವರ್ಗವನ್ನು ಏರುವಾಗ ಆತನ ಬೆರಳುಂಗುರವೊಂದು ಕೆಳಗೆ ಬಿದ್ದುದರಿಂದ ಅಲ್ಲೊಂದು ಉಂಗುಷ್ಟದಳತೆಯ ಶಿವಲಿಂಗವನ್ನು ಸ್ಥಾಪಿಸಿರುವರು. ಕೇದಾರದಲ್ಲಿ ಕಾರ್ತಿಕ ಮಾಸದಿಂದ ಹಿಮವೃಷ್ಟಿ ಪ್ರಾರಂಭವಾದ ಕೂಡಲೇ ತುಪ್ಪದ ನಂದಾ ದೀಪವನ್ನು ಹಚ್ಚಿಟ್ಟು ಕೇದಾರೇಶ್ವರನ ಭೋಗ ಸಿಂಹಾಸನವನ್ನು ಹೊರಗಿಟ್ಟು ಮಂದಿರದ ಬಾಗಿಲವನ್ನು ಮುಚ್ಚಿಬಿಡುವರು. 6 ತಿಂಗಳ ಪರ್ಯಂತವೂ ಕೇದಾರನಾಥನ ಸ್ಥಳವು ನಿರ್ಜನವಾಗುವುದು. ಆ ಸಮಯದಲ್ಲಿ ಪೂಜಾರಿಗಳು ಮತ್ತು ಇತರರು ಊಖಿ ಮಠವೆಂಬ ಸ್ಥಳದಲ್ಲಿ ಬಂದು ವಾಸಿಸುವರು. ಇದಕ್ಕೆ ಕೇದಾರದಲ್ಲಿಯ ಹಿಮಪಾತವೇ ಕಾರಣ. ಚಳಿಗಾಲದಲ್ಲಿ ಚಳಿ, ಹಿಮವರ್ಷ, ವೈಶಾಖ ಮಾಸದಲ್ಲಿ ಹಿಮವೃಷ್ಟಿ ನಿಲ್ಲಲು ಪುನಃ ಕೇದಾರನಾಥನ ಮಂದಿರವು ತೆರೆಯುವುದು. ಆಗ ಆಶ್ಚರ್ಯವೆಂಬಂತೆ ಮಂದಿರದ ದ್ವಾರವ ಕಾರ್ತಿಕ ಮಾಸದಲ್ಲಿ ಮುಚ್ಚುವ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಹಚ್ಚಿಟ್ಟ ತುಪ್ಪದ ನಂದಾ ದೀಪವು ಯಥಾವತ್ತಾಗಿ ಉರಿಯುತ್ತಿರುವುದನ್ನು ಕಾಣಬಹುದು. ಇದೊಂದು ಭಗವಂತನ ಮಹಿಮೆಯಲ್ಲವೇ? ಈ ಅಚ್ಚರಿ ನಂದಾದೀಪವನ್ನು ನೋಡಿದ ಅಂದಿನ ಭಕ್ತರು ಕೃತಾರ್ಥರಾದೆವೆಂದು ಭಾವಿಸುವರು. ಇಲ್ಲಿ ಈಶ್ವರನ ದರ್ಶನ ವರುಷದಲ್ಲಿ 6 ತಿಂಗಳು ಮಾತ್ರ. ವೈಶಾಖ ಶುದ್ಧ ತೃತೀಯಾದ ಎಡಬಲ ಯಾತ್ರಿಕರಿಗಾಗಿ ಮುಕ್ತ. ಕಾರ್ತಿಕ ಶುದ್ಧ ಪ್ರತಿಪದೆಯ ಮತ್ತೆ ಮುಚ್ಚುವುದು. 12ರಲ್ಲಿ 11 ಜ್ಯೋತಿರ್ಲಿಂಗಗಳನ್ನು ಸಂದರ್ಶಿಸಿ ಬರುವುದು ಬಹು ಸುಲಭ. ಈಗಂತೂ ಸುಗಮ ದಾರಿಗಳಿವೆ. ಮಂದಿರದ ಬಾಗಿಲವರೆಗೂ ವಾಹನಗಳು ತಲುಪುವವು. ಕೈಯಲ್ಲಿ ಕಾಸಿದ್ದರೆ ಸಾಕು. ಆದರೆ ಈ 11ನೆಯ ಕೇದಾರನಾಥ ಜ್ಯೋತಿರ್ಲಿಂಗವನ್ನು ನೋಡಬೇಕೆಂದರೆ ಹಣದ ಅನುಕೂಲತೆಯೊಂದೇ ಸಾಲದು. ಧೈರ್ಯ, ಸಾಹಸ, ಮನೋಬಲ, ತಾಳ್ಮೆಗಳು ಬೇಕು. ಈ ಕ್ಷೇತ್ರವನ್ನು ತಲುಪಲು ಅಲ್ಲಿಯವರೆಗಿನ ದಾರಿಗೆ ವಾಹನ ಸೌಕರ್ಯಗಳಿಲ್ಲ. ಹಿಮಾಲಯದ ಉತ್ತುಂಗ ಶಿಖರದಲ್ಲಿರುವುದೇ ಮೂಲ ಕಾರಣ. ಅಲ್ಲಿ ಗೌರಿಕುಂಡವೆಂಬುದೊಂದು ಚಿಕ್ಕ ಗ್ರಾಮ. ಅಲ್ಲಿಯವರೆಗೂ ವಾಹನಗಳು ಓಡಾಡುತ್ತವೆ. ಮುಂದೆ ಅಲ್ಲಿಂದ ಕೇದಾರದವರೆಗೆ 14 ಕಿಲೋಮೀಟರ್ ದಾರಿಯನ್ನು ಕಾಲುನಡಿಗೆಯಿಂದ ಅಥವಾ ಕುದುರೆ, ಮೇಣೆಗಳ ಮೂಲಕ ಕ್ರಮಿಸುವುದು ಅನಿವಾರ್ಯ. ಕಾಲುದಾರಿಯು ಬಹಳ ಇಕ್ಕಟ್ಟು, ಅಂಕುಡೊಂಕು, ಎಡಬಲಗಳಲ್ಲಿ ಗಿರಿ ಕಂದರಗಳು. ನಡೆದು ಹೋಗುವವರಿಗೆ ಮಂದಾಕಿನಿಯು ಮಾರ್ಗದರ್ಶಕಳಿದ್ದರೂ ಜೈ ಕೇದಾರನಾಥ ಎಂಬ ಜೈಕಾರವೇ ಮದ್ದು. ಋಷಿಕೇಶದಿಂದ ಈ ಯಾತ್ರೆಯನ್ನು ಪ್ರಾರಂಭಿಸಬೇಕು. ಗೌರಿಕುಂಡದವರೆಗಿನ ಸುಮಾರು 209 ಕಿಲೋಮೀಟರ್ ಮಾರ್ಗವನ್ನು ಬಸ್ಸಿನಿಂದಾಗಲಿ ಖಾಸಗಿ ವಾಹನದಿಂದಾಗಲಿ ಕ್ರಮಿಸಬಹುದು. 12 ತಾಸುಗಳಾದರೂ ಬೇಕು. ಬೆಳಗಿನಲ್ಲಿ ಋಷಿಕೇಶವನ್ನು ಬಿಟ್ಟರೆ ಸಾಯಂಕಾಲ ಗೌರಿಕುಂಡವನ್ನು ತಲುಪಬಹುದು. ಈ ಇಕ್ಕಟ್ಟಿನ ದಾರಿಯುದ್ದಕ್ಕೂ ವಾಹನ ಸಾಗುವಾಗ ಏನೋ ಒಂದು ತರಹದ ಭಯ. ಅಲ್ಲಿಯ ರುದ್ರರಮಣೀಯ ನೋಟ ಸಂತೋಷವನ್ನು ಅಂದು ಭಯವನ್ನು ಓಡಿಸುತ್ತದೆ. ಅಲ್ಲಿಯ ವಾಹನ ಚಾಲಕನ ಚಾಕಚಕ್ಯತೆ, ಧೈರ್ಯ ಮೆಚ್ಚುವಂತಹವು. ಮಾರ್ಗ ಮಧ್ಯದಲ್ಲಿ ಎಲ್ಲಿಯೇ ಕತ್ತಲಾದರೂ ಅಲ್ಲಿಯ ಸಮೀಪದ ಗ್ರಾಮದಲ್ಲಿ ವಸತಿ ಮಾಡಲೇಬೇಕು. ಈ ಮಾರ್ಗ ಮಧ್ಯದಲ್ಲಿ ರಾತ್ರಿಯ ಪ್ರಯಾಣ ನಿಷಿದ್ಧ. ಈ ಮಾರ್ಗ ಮಧ್ಯದಲ್ಲಿ ಹಳ್ಳಿಗಳು ಚಿಕ್ಕವಿದ್ದರೂ ನಿತ್ಯೋಪಯೋಗಿ ಸಾಮಾನುಗಳು ಅಂತಹ ಅಟ್ಟಂಬಟ್ಟ ಅರಣದಲ್ಲಿಯೂ ಲಭ್ಯ.
ತದನಂತರ ಸಿಗುವುದು ಗೌರಿಕುಂಡ. ಇದು ಒಂದು ಚಿಕ್ಕ ಗ್ರಾಮವೇ. ವಾಹನಗಳು ಇಲ್ಲಿಯವರೆಗೂ ಬರುವವು. ಇಲ್ಲೊಂದು ಬಿಸಿ ನೀರಿನ ಕುಂಡ. ಮಗ್ಗುಲದಲ್ಲಿಯೇ ಬರ್ಫ ಸದೃಶ್ಯ ಶೀತಲ ಮಂದಾಕಿನಿ ಭೋರ್ಗರೆಯುವಳು. ಕುಂಡದಲ್ಲಿ ಮಾತ್ರ ಅತಿ ಬಿಸಿಯಾದ ನೀರು. ಗುಪ್ತವಾಗಿ ಕುಂಡಕ್ಕೆ ನೀರು ಹರಿದು ಬರುತ್ತದೆ. ಈ ಕುಂಡವನ್ನು ಅಮೃತ ಕುಂಡವೆಂದು ಕರೆಯುವರು. ಅಸಂಖ್ಯ ಯಾತ್ರಿಕರು ದಿನಂಪ್ರತಿ ಇಲ್ಲಿ ಮುಳುಗು ಹಾಕಿದರೂ ನೀರು ಸ್ವಚ್ಛವಾಗಿಯೇ ಇರುತ್ತದೆ. ಗೌರಿಕುಂಡ ಯಾತ್ರಿಕರಿಗೆ ವಿಶ್ರಾಮ ಸ್ಥಳ. ಊಟ, ವಸತಿ, ತಿಂಡಿ ತಿನಸುಗಳು ಲಭ್ಯ. ಆದರೂ ಅಲ್ಲಿಯದು ಊಟವಲ್ಲ, ಬದುಕಿಗಾಗಿ ಊಟ. ಕೇದಾರದಲ್ಲಿ ಯಾವಾಗಲೂ ಹಿಮಾಚ್ಛಾದಿತ, ಹೆಪ್ಪುಗಟ್ಟುವ ಚಳಿ. ಹೀಗಾಗಿ ಅಲ್ಲಿಯ ಪೂಜಾರಿಗಳಾಗಲಿ ಯಾತ್ರಿಕರಾಗಲಿ ಬಟ್ಟೆ ಬರೆಗಳಷ್ಟೇ ಎಲ್ಲ ಪಾದತ್ರಾಣಗಳನ್ನು ಮೆಟ್ಟಿಕೊಂಡು ಪೂಜಾ ವಿಧಿಯನ್ನು ನೆರವೇರಿಸುವರು. ಇಲ್ಲಿ ಅದು ಹವಾಮಾನದ ಗುಣಧರ್ಮದ ಅನಿವಾರ್ಯತೆ. ಪಂಡಾಗಳ ಹಾವಳಿ ಉಂಟು. ಯಾತ್ರಿಕರ ದಟ್ಟಣೆಯಿಂದಾಗಿ ಪಂಡಾಗಳ ಕೆಲಸವೂ ಅವಸರ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.